ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಸಮ್ಮರಲ್ಲಿ ನಿಮಗೆ ಫೇಸ್ ಟ್ಯಾನ್ ಆಗಿದೆನಾ ಅಥವಾ ಡಾರ್ಕ್ ಸ್ಪಾಟು ಪಿಗ್ಮೆಂಟೇಷನು ಅಂದರೆ ಬಿಸಿಲಿಗೆ ಬಾಡಿ ಟ್ಯಾನ್ ಎಲ್ಲ ಆಗಿರುತ್ತಲ್ಲ, ಸೊ ಅದನ್ನು ನೀವು ಹೋಮ್ ರೆಮಿಡಿನ ಯೂಸ್ ಮಾಡಿಕೊಂಡು ಯಾವ ಥರ ಕಡಿಮೆ ಮಾಡಬೇಕು ಅಂತ ನಾನು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈಸಿಲಿ ಕಿಚನಲ್ಲಿ ಸಿಗೋವಂಥ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಒಂದು ಐಸ್ ಕ್ಯೂಬ್ನ ರೆಡಿ ಮಾಡ್ತಿದ್ದೀನಿ, ಇನ್ನೊಂದು ಫೇಸ್ ಪ್ಯಾಕು 3 ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಫೇಸ್ ಪ್ಯಾಕ್ನ ರೆಡಿ ಮಾಡ್ತಿದ್ದೀನಿ. ಸೊ ಈ ಎರಡು ರೆಮಿಡೀಸ್ನ ನೀವು ಟ್ರೈ ಮಾಡಿದ್ರೆ ಖಂಡಿತ ನಿಮ್ಮ ಟ್ಯಾನ್ ರಿಮೂವ್ ಆಗುತ್ತೆ. ಸೊ ಯಾವ ಥರ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಸೊ ಮೊದಲನೇದಾಗಿ ಒಂದು ಸೌತೆಕಾಯಿ, ಒಂದು ಟೊಮಾಟೊ ಮತ್ತು ಒಂದು ಆಲೂಗಡ್ಡೆ ತಗೊಳ್ಳಿ. ಆ್ಯಂಡ್ ಈ 3 ಇಂಗ್ರೀಡಿಯೆಂಟ್ಸು ಇಂಡಿವಿಜುವಲಿ ತುಂಬ ಬೆನಿಫಿಟ್ಸ್ ಕೊಡುತ್ತೆ. ಲೈಕ್ ಟೊಮಾಟೊ ಮತ್ತು ಆಲೂಗಡ್ಡೆ ಬ್ಲೀಚಿಂಗ್ ಪ್ರಾಪರ್ಟೀಸ್ ಇರೋದ್ರಿಂದ ಸನ್ ಟ್ಯಾನ್ ರಿಮೂವ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಆಮೇಲೆ ಕುಕುಂಬರು ಲೈಕ್ ಹೈಡ್ರೇಟಿಂಗ್ ಆಗಿ ಸೂತಿಂಗ್ ಆಗಿ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ನೀವು 3 ಇಂಗ್ರೀಡಿಯೆಂಟ್ನ ತೊಗೊಂಡ್ಬಿಟ್ಟು ಚೆನ್ನಾಗಿ ಕಟ್ ಮಾಡಿ ಮಿಕ್ಸಿ ಮಾಡಿಬಿಟ್ಟು ಆ ನೀರನ್ನ ಚೆನ್ನಾಗಿ ನೀರೆಲ್ಲ ಸ್ಕ್ವೀಸ್ ಔಟ್ ಮಾಡಿಬಿಟ್ಟು ಬೇಕಿದ್ದರೆ ಅದು ಪ್ಯೂರಿ ಇರುತ್ತಲ್ಲ, ಅದು ಪ್ಯೂರಿ ಬಂದಿರೋದು ನೀವು ವೇಸ್ಟ್ ಮಾಡಲಾರ್ದೆ ಅದನ್ನು ಕೂಡ ನೀವು ಇನ್ನೂ DIY ಅದರಲ್ಲಿ ಅಂದರೆ ಏನಾದರೂ ಮಿಕ್ಸ್ ಮಾಡಿಬಿಟ್ಟಿಲ್ಲ ಹಾಗೇ ನೀವು ಎಲ್ಲ ಚೆನ್ನಾಗಿ ಬಾಡಿ ಫೇಸಿಗೆಲ್ಲ ಅಪ್ಲೈ ಮಾಡಿಬಿಟ್ಟು 15 ಮಿನಿಟ್ಸ್ ಇಟ್ಕೊಂಡ್ಬಿಟ್ಟು ಆಮೇಲೆ ವಾಶ್ ಮಾಡಿದರೆ ಅದರಿಂದ ಕೂಡ ಬೆನಿಫಿಟ್ಸ್ ಇದೆ. ಓಕೆನಾ? ಸೊ ಸ್ಕ್ವೀಸ್ ಔಟ್ ಮಾಡಿರೋಂಥ ವಾಟರ್ನ ನೀವು ಐಸ್ ಕ್ಯೂಬ್ ಕಂಟೈನರ್ ಇರುತ್ತಲ್ಲ ಅದರಲ್ಲಿ ಚೆನ್ನಾಗಿ ಪೌರ್ ಮಾಡಿಟ್ಟಿದ್ರೆ ಈ ಥರ ಐಸ್ ಕ್ಯೂಬ್ ಬಂದಿರುತ್ತಲ್ಲ ಆ ಐಸ್ ಕ್ಯೂಬ್ನ ಯೂಸ್ ಮಾಡ್ಕೋಬೋದು. ಸೊ ನೀವು ನೋಡಿದ್ರಲ್ಲ ನಾನು ಯಾವ ಥರ ಫೇಸ್ ಪ್ಯಾಕ್ ಯಾವ ಥರ ನಾನು ಐಸ್ ಕ್ಯೂಬ್ನ ರೆಡಿ ಮಾಡಿದ್ದೀನಿ ಅಂತ. ಈ ಐಸ್ ಕ್ಯೂಬು ಟ್ಯಾನ್ ರಿಮೂವ್ ಮಾಡಲಾರ್ದೆ ಅದರದ್ದು ಇನ್ನೂ ಬೆನಿಫಿಟ್ಸು ಇದೆ. ಅಂದರೆ ಸ್ಕಿನ್ ಟೈಟ್ನಿಂಗು, ಓಪನ್ ಪೋರ್ಸ್ ಎಲ್ಲ ಕ್ಲಾಗ್ ಮಾಡೋಕ್ಕೆ, ಆಮೇಲೆ ಸ್ಕಿನ್ನು ರಿಫ್ರೆಶ್ ಆಗಿರುತ್ತೆ ಐಸ್ ಕ್ಯೂಬ್ ಯೂಸ್ ಮಾಡಾದ್ಮೇಲೆ. ಸೊ ನೀವು ಖಂಡಿತ ಟ್ರೈ ಮಾಡಿ, ನೀವು ಡೆಫಿನೆಟ್ಲಿ ಟ್ರೈ ಮಾಡಿ, ನಿಮಗೆ ರಿಸಲ್ಟ್ ಕಾಣುತ್ತೆ. ಸೊ ನೀವೇನಂದರೆ ಒನ್ಸ್ ಈ ಫೇಸ್ ಪ್ಯಾಕ್ನ ಅಂದರೆ ಒಂದ್ಸಲ ನೀವು ಐಸ್ ಕ್ಯೂಬ್ನ ರೆಡಿ ಮಾಡಿಟ್ಟರೆ 7 ಡೇಸ್ವರೆಗೂ ಯೂಸ್ ಮಾಡ್ಬೋದು. ಸೊ ನಿಮಗೆ ಯಾವಾಗ ಕನ್ವೀನಿಯನ್ಸ್ ಆಗೋ ಟೈಮಲ್ಲಿ ಅದನ್ನು ತೊಗೊಂಡು ಮಾರ್ನಿಂಗ್, ಆಮೇಲೆ ಇದು ಸ್ಕಿನ್ ಪ್ರೆಪ್ ಆಗಿಯೂ ಯೂಸ್ ಮಾಡ್ಬೋದು. ಅಂದರೆ ಮೇಕಪ್ಗಿಂತ ಮುಂಚೆ 15 ಮಿನಿಟ್ಸ್ ಬಿಫೋರು ಅಪ್ಲೈ ಮಾಡಿಬಿಟ್ಟು 15 ಮಿನಿಟ್ಸ್ ಆದಮೇಲೆ ಫೇಸ್ ವಾಶ್ ಮಾಡಿಕೊಂಡು ನೀವು ಮೇಕಪ್ ಮಾಡಿಕೊಂಡ್ರೆ ಚೆನ್ನಾಗಿ ಸೆಟ್ ಆಗುತ್ತೆ. ಓಕೆನಾ? ಸೊ ಇಷ್ಟೆಲ್ಲ ಐಸ್ ಕ್ಯೂಬ್ದು ಬೆನಿಫಿಟ್ಸ್ ಇದೆ, ಖಂಡಿತ ಟ್ರೈ ಮಾಡಿ, ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ ನೆಕ್ಸ್ಟ್ ಸೆಕೆಂಡ್ ರೆಮಿಡಿ ಬಂದುಬಿಟ್ಟು ಫೇಸ್ ಪ್ಯಾಕು. ಸೊ ಈ ಫೇಸ್ ಪ್ಯಾಕ್ಗೆ ಮೊದಲನೇದಾಗಿ ಆರೆಂಜ್ ಪೀಲ್ ಪೌಡರ್ನ ತಗೊಳ್ತಿದ್ದೀನಿ. ಸೊ ಆರೆಂಜ್ ಪೀಲ್ ಪೌಡರ್ದು ತುಂಬ ಸ್ಕಿನ್ ಬೆನಿಫಿಟ್ಸ್ ಇದೆ, ನೀವು ನೋಡ್ಬೋದು. ಇದು ವಿಟಮಿನ್ C ಇರೋದ್ರಿಂದ ಬ್ಲೀಚಿಂಗ್ ಪ್ರಾಪರ್ಟಿ ಇರುತ್ತೆ. ಸೊ ಸನ್ ಟ್ಯಾನ್ ರಿಮೂವ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಈ ಆರೆಂಜ್ ಪೀಲ್ ಪೌಡರ್ ನೀವು ಹೋಮ್ ಮೇಡು ಯೂಸ್ ಮಾಡ್ಬೋದು ಅಥವಾ ಆನ್ಲೈನ್ ಬೇಕಂದರೆ ಆನ್ಲೈನು ಪರ್ಚೇಸ್ ಮಾಡ್ಬೋದು. ನಾನು ಬೇಕಿದ್ದರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಪ್ಡೇಟ್ ಮಾಡಿರ್ತೀನಿ. ಸೊ ಎರಡನೇದಾಗಿ ಸ್ಯಾಂಡಲ್ವುಡ್ ಪೌಡರು. ಸೊ ಸ್ಯಾಂಡಲ್ವುಡ್ ಪೌಡರ್ದು ಕೂಡ ತುಂಬ ಸ್ಕಿನ್ ಬೆನಿಫಿಟ್ಸ್ ಇದೆ. ಲೈಕ್ ಸನ್ ಟ್ಯಾನ್ ರಿಮೂವ್ ಮಾಡೋದಕ್ಕೆ, ಎಕ್ನೆ, ಪಿಂಪಲ್ಲು, ಡಲ್ ಆ್ಯಂಡ್ ಡ್ರೈನೆಸ್ಸು ಇದೆಲ್ಲ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಕರ್ಡ್ ತಗೊಳ್ಳಿ. ಸೊ ಕರ್ಡ್ದು ಕೂಡ ತುಂಬ ಬೆನಿಫಿಟ್, ಲೈಕ್ ಟ್ಯಾನ್ ರಿಮೂವ್ ಮಾಡೋದಕ್ಕೆ, ಪಿಗ್ಮೆಂಟೇಷನು, ಡಾರ್ಕ್ ಸ್ಪಾಟು ಆ್ಯಂಡ್ ಅದೆಲ್ಲ ರೆಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ 3 ಇಂಗ್ರೀಡಿಯೆಂಟ್ಸ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ಪೇಸ್ಟ್ನ ರೆಡಿ ಮಾಡಿಬಿಟ್ಟು ಫೇಸ್ಗೆ ಅಪ್ಲೈ ಮಾಡಬೇಕು. ಇದು ಮಿಕ್ಸ್ ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ, ಗೊತ್ತಾ? ಇಟ್ ಸ್ಮೆಲ್ಸ್ ವೆರಿ ಗುಡ್. ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ಫೇಸ್ಗೆ ಅಪ್ಲೈ ಮಾಡಿ ಒಂದು 15 to 20 ಮಿನಿಟ್ಸ್ ಆದಮೇಲೆ ಫೇಸ್ ವಾಶ್ ಮಾಡ್ಕೋಬೇಕು. ಸೊ ಫೇಸ್ ವಾಶ್ ಮಾಡಿ ಆದಮೇಲೆ ನೀವು ನೋಡ್ಬೋದು ಯಾವ ಥರ ರಿಸಲ್ಟ್ ಬಂದಿದೆ ಅಂತ. ಸೊ ನೋಡಿದ್ರಲ್ಲ ನೀನು ಈ ಫೇಸ್ ಪ್ಯಾಕ್ನ ಯಾವ ಥರ ರೆಡಿ ಮಾಡಿದ್ದೀನಿ, ಆಮೇಲೆ ಯಾವ ಥರ ಯೂಸ್ ಮಾಡಬೇಕು ಅಂತ. ಅಂದರೆ ನೀವು ಈ ಫೇಸ್ ಪ್ಯಾಕ್ನ ಡೈಲಿನೂ ಯೂಸ್ ಮಾಡ್ಬೋದು. ಇಫ್ ಆಗಲಿಲ್ಲ ಅಂದರೆ 2 ಡೇಸ್ಗೂ ಒನ್ಸ್ನೂ ಯೂಸ್ ಮಾಡ್ಬೋದು. ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದು. ಸೊ ಏನು ಸೈಡ್ ಎಫೆಕ್ಟ್ಸು ಕೂಡ ಇರೋದಿಲ್ಲ. ಸೊ ಖಂಡಿತ ಟ್ರೈ ಮಾಡಿ. ಅಂದರೆ ನಿಮಗೆ 7 ಡೇಸಲ್ಲಿ ಕಂಪ್ಲೀಟ್ಲಿ ನಿಮ್ಮ ಸ್ಕಿನ್ ಬ್ರೈಟ್ ಆಗಿರುತ್ತೆ ಅಂದ್ಕೊಳ್ಳಿ. ಸೊ ಫುಲ್ ಬ್ರೈಟ್ ಆಗಿ ಎಲ್ಲ ಟ್ಯಾನ್ ರಿಮೂವ್ ಆಗಿರುತ್ತೆ. ಸೊ ಈ ಫೇಸ್ ಪ್ಯಾಕ್ ಯೂಸ್ ಮಾಡಾದ್ಮೇಲೆ ನೀವು ಸನ್ಸ್ಕ್ರೀನ್ ಅಪ್ಲೈ ಮಾಡಬೇಕು. ಸೊ ಸನ್ಸ್ಕ್ರೀನ್ ಈಸ್ ಮಸ್ಟ್. ಯಾಕಂದರೆ ಬಿಸಿಲಿಂದ ಸನ್ ರೇಸ್, UV ರೇಸ್ ಅದರಿಂದ ನಮ್ಮ ಸ್ಕಿನ್ ಎಫೆಕ್ಟ್ ಆಗಬಾರ್ದು ಅಂತಂದರೆ ನೀವು ಸನ್ಸ್ಕ್ರೀನ್ ಕಂಪಲ್ಸರಿ ಹಚ್ಕೊಳ್ಳೇಬೇಕು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಆಮೇಲೆ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ಇನ್ನೂ ಯೂಸ್ಫುಲ್ ಆಗಿರೋ ಕಂಟೆಂಟ್ಸ್ನ ಪೋಸ್ಟ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.